ಅಸ್ಸಲಾಮು ಅಲೈಕುಮ್ ಎಲ್ರಿಗೂ ನಮಸ್ಕಾರ. ನಾನು ನಜ್ಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಲೇಟಾಗೆ ಎದ್ದಿದ್ವಿ. ಹಾಲು ಬಿಸಿ ಮಾಡೋಕೆ ಇಟ್ಬಿಟ್ಟು ಚಪಾತಿ ಮಾಡಿ ಬೇರೆ ಸಿಂಪಲಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಆಚೆ ಹೋಗಬೇಕು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಜಲ್ದಿ ಆಗಲಿ ಅಂತ ಈ ಥರ ಮಾಡಿಕೊಂಡೆ. ನಮ್ಮ ಮಕ್ಕಳಿಗೆ ಈಸಿ ಆಗುತ್ತೆ ತಿನ್ನೋದಕ್ಕಂತ ಸ್ವೀಟ್ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಮದುವೆ ಶಾಪಿಂಗ್ ಇದ್ದೇ ಇರುತ್ತೆ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಶಿವಾಜಿನಗರ್ಗೆ ಹೋಗ್ತಾ ಇರೋದು, ಅದಕ್ಕಂತ ಸ್ವಲ್ಪ ಲೇಟಾಗೆ ಎದ್ದಿದ್ದು, ಅದಕ್ಕೋಸ್ಕರ ಬೇಗ ಆಗುತ್ತೆ ಅಂತ ಇದು ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಲಸಿಟ್ಟಿದ್ದಾದಮೇಲೆ ಸ್ವಲ್ಪ ಚಟ್ನಿ ಮಾಡ್ಕೊತೀನಿ. ಅದಕ್ಕೆ ಸ್ವೀಟ್ ಕಲಸಿಟ್ಟು ಆದಮೇಲೆ ನೋಡಿ ಅದು ಇವಾಗ ಸಿಂಪಲಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಲು ಕೂಡ ಬಿಸಿ ಆಗಿತ್ತು. ಚಟ್ನಿಗೆ ನೋಡಿ ಇಷ್ಟೇ, ಸ್ವಲ್ಪ ಕಾಯಿ ಹಾಕ್ಕೊಂಡು 2 ಜನ ತಿನ್ನೋದು, ಮಕ್ಕಳು ಯಾರು ತಿನ್ನಲ್ಲ. ನಾನು ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಕೊಂಡೆ ನಾನು ಕಟ್ ಮಾಡ್ಕೊತಾ ಇದ್ದೆ. ಆಚೆ ಜಾಸ್ತಿ ಸೌಂಡ್ ಬಂತು, ಮತ್ತು ನೀಟ್ ಮಾಡಿ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಈ ಥರ. ಆಮೇಲೆ 1-2-3 ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಅದರಲ್ಲಿ ಹಾಕ್ಕೊತೀನಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೊತೀನಿ ಅದರಲ್ಲೇ. ಸ್ವಲ್ಪ ಈರುಳ್ಳಿ ಅದು ಕೂಡ ಹಾಕಿದ್ದೀನಿ ನಾನು. ಒಂದು ಸ್ವಲ್ಪ ಹುಣಸೆಹಣ್ಣು ತೊಳೆದಿಟ್ಟಿದ್ದೆ, ಮತ್ತು 1-4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಮತ್ತು ಕಡಲೆಪಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಆಮೇಲೆ ಚಪಾತಿ ಮಾಡಿದ್ದೆ, ವಿಡಿಯೋ ಮಾಡಿಲ್ಲ, ಅದು ಕೂಡ ರೆಡಿ ಆಗಿರುತ್ತೆ ನೋಡಿ. ಇಷ್ಟೇ, ಇದು ಕೂಡ ಜಾಸ್ತಿ ಆಗಿಬಿಡುತ್ತೆ. ನಾನು ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಕುಷ್ಕ ಜೊತೆ ಎಲ್ಲಾದರೂ ತಿನ್ಬೋದು. ಚಪಾತಿ ಕೂಡ ಮಾಡಿಕೊಂಡೆ ನೋಡಿ. ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು. ಹಾಗೆ ಆಯತ್ತಿಗೆ ಅಂತ ನನ್ನ ಮಗಳಿಗಂತ ಸ್ವಲ್ಪ ಹಾಲಲ್ಲಿ ನೆನೆಸ್ತೀನಿ, ಅವಳಿಂದ ಮಾಡ್ಕೊಂಡಿದ್ದು. ಅದಾದಮೇಲೆ ನನ್ನ ಮಗನೇ ತಿನ್ನಿಸ್ತಾ ಇದ್ದ ನೋಡಿ, ಮುಂದೆ ವೀಡಿಯೋ ಹಾಕಿದ್ದೀನಿ. ಇದ್ದಿದ್ಲು, ಆಮೇಲೆ ನೆಂದಿತ್ತಲ್ಲ ಅವನಿಗೆ ಕೊಟ್ಟೆ, ತಿನ್ನಿಸ್ತಾ ಇದ್ದ ನನಗೆ. ಹಾಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಾರೆ. ಅವಳು ಕೂಡ ತಿಂತಾಯಿದ್ಲು, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮಗೆ ಡೈಲಿ ಚಪಾತಿ ಹಿಂಗೆ ಮಾಡೋದು. ಅವನು ಕೂಡ ರೆಡಿಯಾಗಿ, ಮಗಳು ಕೂಡ ರೆಡಿ ಮಾಡಿಕೊಂಡು ಹೊರಟ್ವಿ ನಾವು. ಮನೆಯಿಂದ ಹೊರಟು 1 ಗಂಟೆ ಆಯಿತು. ಅದಾದಮೇಲೆ ನಾನು ಮುಂದೆ ಅಲ್ಲಿ ಹೋಗಿದ್ಮೇಲೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ನಾನು ಏನೇನು ತೊಗೊಂಡು ಬಂದೆ ಅಂತ ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಇವಾಗ ಅಲ್ಲೇ ನಾವು ಬಸ್ಸಲ್ಲಿದ್ದೀವಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.